ದುರಂತ ಅಂತ ಹೇಳ್ತಾರೆ ನಮ್ಮ ಶಾಸಕರ ಬಗ್ಗೆ. ಸ್ವಾಮಿ, ದುರಂತಗಳ ಕೇಂದ್ರ ಬಿಂದುನೇ ನೀವು. ಯಾವತ್ತು ವಿಧಾನಸೌಧದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮರ್ಯಾದೆನ 3 ಕಾಸಿಗೆ ತೆಗೆದು ಅಲ್ಲೆಲ್ಲ ಹಾಳು ಮಾಡಿಕ್ಕಿದ್ರಿ. ಇವತ್ತು ಸಂಸದರು ಕೇಳೋಕ್ಕೆ ಇಷ್ಟಪಡ್ತೀನಿ, ಸಂಸದರೇ, ನಿಮ್ಮ ರಾಜಕೀಯ ಜೀವನದಲ್ಲಿ ಇವತ್ತವರೆಗೂ ಯಾರಿಗಾದರೂ ಒಬ್ಬರಿಗೆ, ನನ್ನಂಥ ಸಾಮಾನ್ಯ ಕಾರ್ಯಕರ್ತರಿಗೆ BJPಯಲ್ಲಿ ಅವಕಾಶ ಕೊಟ್ಟಿದ್ದೀರಾ? ನಮ್ಮ ಶಾಸಕರು ಅದಲ್ಲ, ಯಾರು ಶ್ರಮ ಪಟ್ಟಿರ್ತಾರೋ ಅವ್ರಿಗೆ ಫಲ ಕೊಡುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ. ನಮಸ್ಕಾರ, ನಾನು ಹಮೀಮ್, ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಾತಾಡ್ತೀನಿ. ಏನಿವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಗೆರೂಪಂ ಸಾಗುವಳಿ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ನೇಮಕವಾಗಿದೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ಆದಿನಾರಾಯಣರವರು ನೇಮಕಗೊಂಡಿದ್ದಾರೆ. ಮತ್ತು ಅದೇ ರೀತಿ ನಂಜುಂಡಪ್ಪ ಸರು ಮತ್ತು ನಿರ್ಮಲಾ ಮೇಡಮ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಸಮಿತಿಯ ಪದಾಧಿಕಾರಿಗಳ ನೇಮಕಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನಾಯಕರಾದಂತಹ ಪ್ರದೀಪ್ ಈಶ್ವರ್ ಅಣ್ಣನವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಒಬ್ಬ ನಾಯಕನಿಗೆ ಇರಬೇಕಾಗಿರುವಂಥ ನಿಜವಾದ ಗುಣ ಅಂದರೆ ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸುವುದಲ್ಲ, ಅವ್ರನ್ನ ಪರಿಗಣಿಸಿ ಸೂಕ್ತ ಸ್ಥಾನಮಾನ ಕೊಡೋದು ಒಬ್ಬ ನಾಯಕನಿಗಿರಬೇಕಾಗಿರುವಂಥ ಒಂದು ನಿಜವಾದ ಲಕ್ಷಣ. ಆ ಒಂದು ಲಕ್ಷಣ ನಮ್ಮ ಶಾಸಕರ ಹತ್ರ ಇದೆ. ಯಾಕಂದರೆ ಇಂಥ ಶಾಸಕರನ್ನ ಪಡ್ಕೊಂಡಿರುವಂಥದ್ದು ನಮ್ಮದು ಪುಣ್ಯ, ನಮ್ಮ ಕಾಂಗ್ರೆಸ್ ಪಕ್ಷದ ಪುಣ್ಯ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನತೆಯ ಪುಣ್ಯ. ಯಾಕಂದರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಕರ್ಕೊಂಬಂದು ಟೌನ್ ಪ್ಲಾನಿಂಗ್ ಮೆಂಬರ್ ಮಾಡುವಂಥದ್ದು ತಮಾಷೆ ಅಲ್ಲ. ಯಾಕಂದರೆ ಕೂಡ ಮೆಂಬರ್ ಆಗಿರಬೇಕಂದ್ರೆ ಕ್ಯಾಶ್ ಇರಬೇಕು, ಇಲ್ಲಾಂದರೆ ಕ್ಯಾಸ್ಟ್ ಇರಬೇಕು, ಎರಡೂ ನೋಡ್ತಾರೆ ಬೇರೆಯವರಾದರೆ, ಬೇರೆ ನಾಯಕರುಗಳು. ನಮ್ಮ ಶಾಸಕರು ಅದಲ್ಲ, ಯಾರು ಶ್ರಮ ಪಟ್ಟಿರ್ತಾರೋ ಅವ್ರಿಗೆ ಫಲ ಕೊಡುವಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ. ಇವತ್ತು ಸಂಸದರು ಕೇಳೋಕ್ಕೆ ಇಷ್ಟಪಡ್ತೀನಿ, ಸಂಸದರೇ, ನಿಮ್ಮ ರಾಜಕೀಯ ಜೀವನದಲ್ಲಿ ಇವತ್ತವರೆಗೂ ಯಾರಿಗಾದರೂ ಒಬ್ಬರಿಗೆ, ನನ್ನಂಥ ಸಾಮಾನ್ಯ ಕಾರ್ಯಕರ್ತರಿಗೆ BJPಯಲ್ಲಿ ಅವಕಾಶ ಕೊಟ್ಟಿದ್ದೀರಾ? ದಯವಿಟ್ಟು ಹೇಳಿ. ಮಾತೆತ್ತಿದ್ರೆ ಬರ್ತೀರಾ, ಟೀಕೆ ಮಾಡೋದು. ಯಾಕಂದರೆ ಈ ಕೆಲವರು ಇವಾಗ ನನಗೆ ಮನ್ಸಿಗೆ ನೆಮ್ಮದಿ ಬರಬೇಕಂದ್ರೆ ನಾನು ಮಸೀದಿಗೆ ಹೋಗಬೇಕು. ಇನ್ನು ನಮ್ಮ ಆದಿಯವರಿದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ ಅವಾಗವಾಗ, ನನ್ನ ಮನ್ಸಿಗೆ ನೆಮ್ಮದಿ ಬರಬೇಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಬೈ, ಅವಾಗೇ ನೆಮ್ಮದಿ ಬರೋದು ಅಂತ. ಈ ಸಂಸದರಿಗೆ ಅವ್ರ ಮನ್ಸಿಗೆ ನೆಮ್ಮದಿ ಬರಬೇಕಂದ್ರೆ ನಮ್ಮ ಶಾಸಕರನ್ನ ಜ್ಞಾಪಿಸ್ಕೋಬೇಕು. ಇಲ್ಲ ಮನ್ಸಿಗೆ ನೆಮ್ಮದಿ ಬರಲ್ಲ, ಹೊಟ್ಟೆಗೆ ಊಟ ಸೇರಲ್ಲ, ನಿದ್ದೆ ಬರೋಲ್ಲ ಇವರ ಇದೇ ಟೀಕೆ ಮಾಡುವಂಥದ್ದು ಇದೆ. ಮೊನ್ನೆ ಬಂದು ಹೇಳ್ತಾರೆ ದುರಂತ ಅಂತ ಹೇಳ್ತಾರೆ ನಮ್ಮ ಶಾಸಕರ ಬಗ್ಗೆ. ಸ್ವಾಮಿ, ದುರಂತಗಳ ಕೇಂದ್ರ ಬಿಂದುನೇ ನೀವು. ಯಾಕಂದರೆ ನೀವು ಬಂದ್ರಿ, ಮಿನಿಸ್ಟರ್ ಆದ್ರಿ, ಕೊರೋನಾ ಬಂತು, ಅದಕ್ಕಿಂತ ದೊಡ್ಡ ದುರಂತ ಆಯಿತಾ? ನೀವು ಬಂದ್ರಿ, ಜನ ಆದಿ ಬೀದಿಯಲ್ಲಿ ಬಿದ್ದು ಸತ್ತೋದ್ರು, ಆಸ್ಪತ್ರೆಗಳಲ್ಲಿ ಜಾಗ ಸಿಗದೆ, ಅದಕ್ಕಿಂತ ದೊಡ್ಡ ದುರಂತ ಇನ್ನೊಂದಿದೆಯಾ ಹೇಳಿ? ನೀವು ಬಂದ್ರಿ, ಮಾಸ್ಕು, ನಿಮ್ಮ ಪಕ್ಷದ ಶಾಸಕರೇ ಅವಾಗ ಹೇಳ್ತಾಯಿದ್ರು ಯತ್ನಾಳವರು, ಮಾಸ್ಕ್ ಮತ್ತು ಕೊರೋನಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ, ಅದಕ್ಕಿಂತ ದೊಡ್ಡ ದುರಂತ ಇದೆಯಾ? ನೀವು ಬಂದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲೇ ಇವತ್ತವರೆಗೂ ಯಾವ ಶಾಸಕರು ಕೂಡ ಅನರ್ಹರಾಗಿರಲಿಲ್ಲ, ನೀವು ಅನರ್ಹರಾಗಿದ್ರಿ. ಆವತ್ತು ವಿಧಾನಸೌಧದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮರ್ಯಾದೆನ 3 ಕಾಸಿಗೆ ತೆಗೆದು ಅಲ್ಲೆಲ್ಲ ಹಾಳು ಮಾಡಿಕ್ಕಿದ್ರಿ ನಮ್ಮ ಕ್ಷೇತ್ರದ ಮರ್ಯಾದೆನ. ಇವತ್ತು ನಿಮ್ಮದೇ 101 ಇಕ್ಕೊಂಡು ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀರಾ. ನೀವು ಬೆಳಗ್ಗೆ ಎದ್ದರೆ ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ ಮತ್ತು ಕಾಂಗ್ರೆಸ್ ಪಕ್ಷದ ಫೋಟೋ ಇಟ್ಕೊಂಡು ಅವರ ಮುಖ್ಯಮಂತ್ರಿಗಳ ಪಾದಕ್ಕೆ ನಮಸ್ಕಾರ ಹಾಕೋ ಯಾಕಂದರೆ ಅವತ್ತು ಸಿದ್ದರಾಮಯ್ಯನವ್ರು ಇಲ್ಲದೇ ಇದ್ದಿದ್ರೆ ನಿಮಗೆ B ಫಾರಮಕ್ಕೂ ಸಿಗ್ತಾ ಇರಲಿಲ್ಲ, ನೀವು ಇವತ್ತು ರಾಜಕೀಯದಲ್ಲೂ ಇರ್ತಾ ಇರಲಿಲ್ಲ, ನೀವು ಫಾರಿನಲ್ಲೋ ಅಥವಾ ಶ್ರೀಲಂಕಾದಲ್ಲೋ ಇರಬೇಕಾಗಿತ್ತು. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.